ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಒಂದು ಸೃಷ್ಟಿಯಾಗ್ತಾ ಇದೆ. ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದ. ನಾನೇನು ಸನ್ಯಾಸಿಯಲ್ಲ, ಹಿರಿಯ ಶಾಸಕ ಇದ್ದೇನೆ. ಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ಅವಕಾಶ ಸಿಕ್ಕರೆ ಸಚಿವನಾಗ್ತೇನೆ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋದರಲ್ಲಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂಥದ್ದು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದನ್ನು ಬಿಟ್ಟರೆ ಯಾವುದೇ ಗೊಂದಲ ಮಾಡುವಂಥದ್ದು ಏನೂ ಇಲ್ಲ. ಅವರು ನಿರ್ಧಾರ, ಅವರ ಕೊಡುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಈಗ CM ಮತ್ತೆ ಅವ್ರನ್ನ ಹೈಕಮಾಂಡ್ನ ಭೇಟಿ ಮಾಡಿ ಹೇಳುವಂಥದ್ದು, ಅವ್ರ ಗಮನಕ್ಕೆ ತರುವಂಥದ್ದು ಏನಾದ್ರು ಮಾಡಿ ಎಲ್ಲ ಮಾಡಿದ್ದೀವಿ. CM ಅವರು ಮಾತಾಡಿದ್ದೀವಿ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾವುದೇ ಗೊಂದಲ ಮಾಡುವಂಥ, ಸೃಷ್ಟಿ ಮಾಡುವಂಥದ್ದು ಯಾವುದೂ ಇಲ್ಲ. ಇದು ಪಕ್ಷಕ್ಕಾಗಿ ನಿಷ್ಠೆಯಾಗಿ ಇರ್ತೀವಿ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಒಂದು ಸೃಷ್ಟಿಯಾಗ್ತಾ ಇದೆ. ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದ. ನಾನೇನು ಸನ್ಯಾಸಿಯಲ್ಲ, ಹಿರಿಯ ಶಾಸಕ ಇದ್ದೇನೆ. ಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ಅವಕಾಶ ಸಿಕ್ಕರೆ ಸಚಿವನಾಗ್ತೇನೆ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋದರಲ್ಲಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂಥದ್ದು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದನ್ನು ಬಿಟ್ಟರೆ ಯಾವುದೇ ಗೊಂದಲ ಮಾಡುವಂಥದ್ದು ಏನೂ ಇಲ್ಲ. ಅವ್ರ ನಿರ್ಧಾರ, ಅವರ ಕೊಡುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಈಗ CM ಮತ್ತೆ ಅವ್ರನ್ನ ಹೈಕಮಾಂಡ್ನ ಭೇಟಿ ಮಾಡಿ ಹೇಳುವಂಥದ್ದು, ಅವ್ರ ಗಮನಕ್ಕೆ ತರುವಂಥದ್ದು ಏನಾದ್ರು ಮಾಡಿ ಎಲ್ಲ ಮಾಡಿದ್ದೀವಿ. CM ಅವರು ಮಾತಾಡಿದ್ದೀವಿ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾವುದೇ ಗೊಂದಲ ಮಾಡುವಂಥ, ಸೃಷ್ಟಿ ಮಾಡುವಂಥದ್ದು ಯಾವುದೂ ಇಲ್ಲ. ಇದು ಪಕ್ಷಕ್ಕಾಗಿ ನಿಷ್ಠೆಯಾಗಿ ಇರ್ತೀವಿ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಒಂದು ಸೃಷ್ಟಿಯಾಗ್ತಾ ಇದೆ. ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದ. ನಾನೇನು ಸನ್ಯಾಸಿಯಲ್ಲ, ಹಿರಿಯ ಶಾಸಕ ಇದ್ದೇನೆ. ಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ಅವಕಾಶ ಸಿಕ್ಕರೆ ಸಚಿವನಾಗ್ತೇನೆ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋದರಲ್ಲಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂಥದ್ದು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದನ್ನು ಬಿಟ್ಟರೆ ಯಾವುದೇ ಗೊಂದಲ ಮಾಡುವಂಥದ್ದು ಏನೂ ಇಲ್ಲ. ಅವ್ರ ನಿರ್ಧಾರ, ಅವರ ಕೊಡುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಈಗ CM ಮತ್ತೆ ಅವ್ರನ್ನ ಹೈಕಮಾಂಡ್ನ ಭೇಟಿ ಮಾಡಿ ಹೇಳುವಂಥದ್ದು, ಅವ್ರ ಗಮನಕ್ಕೆ ತರುವಂಥದ್ದು ಏನಾದ್ರು ಮಾಡಿ ಎಲ್ಲ ಮಾಡಿದ್ದೀವಿ. CM ಅವರು ಮಾತಾಡಿದ್ದೀವಿ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾವುದೇ ಗೊಂದಲ ಮಾಡುವಂಥ, ಸೃಷ್ಟಿ ಮಾಡುವಂಥದ್ದು ಯಾವುದೂ ಇಲ್ಲ. ಇದು ಪಕ್ಷಕ್ಕಾಗಿ ನಿಷ್ಠೆಯಾಗಿ ಇರ್ತೀವಿ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋ
ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಒಂದು ಸೃಷ್ಟಿಯಾಗ್ತಾ ಇದೆ. ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದ. ನಾನೇನು ಸನ್ಯಾಸಿಯಲ್ಲ, ಹಿರಿಯ ಶಾಸಕ ಇದ್ದೇನೆ. ಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ಅವಕಾಶ ಸಿಕ್ಕರೆ ಸಚಿವನಾಗ್ತೇನೆ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋದರಲ್ಲಿ ನಾನೊಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂಥದ್ದು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದನ್ನು ಬಿಟ್ಟರೆ ಯಾವುದೇ ಗೊಂದಲ ಮಾಡುವಂಥದ್ದು ಏನೂ ಇಲ್ಲ. ಅವ್ರ ನಿರ್ಧಾರ, ಅವರ ಕೊಡುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಈಗ CM ಮತ್ತೆ ಅವ್ರನ್ನ ಹೈಕಮಾಂಡ್ನ ಭೇಟಿ ಮಾಡಿ ಹೇಳುವಂಥದ್ದು, ಅವ್ರ ಗಮನಕ್ಕೆ ತರುವಂಥದ್ದು ಏನಾದ್ರು ಮಾಡಿ ಎಲ್ಲ ಮಾಡಿದ್ದೀವಿ. CM ಅವರು ಮಾತಾಡಿದ್ದೀವಿ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾವುದೇ ಗೊಂದಲ ಮಾಡುವಂಥ, ಸೃಷ್ಟಿ ಮಾಡುವಂಥದ್ದು ಯಾವುದೂ ಇಲ್ಲ. ಇದು ಪಕ್ಷಕ್ಕಾಗಿ ನಿಷ್ಠೆಯಾಗಿ ಇರ್ತೀವಿ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಒಂದು ಸೃಷ್ಟಿಯಾಗ್ತಾ ಇದೆ. ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದ. ನಾನೇನು ಸನ್ಯಾಸಿಯಲ್ಲ, ಹಿರಿಯ ಶಾಸಕ ಇದ್ದೇನೆ. ಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ಅವಕಾಶ ಸಿಕ್ಕರೆ ಸಚಿವನಾಗ್ತೇನೆ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋದರಲ್ಲಿ ನಾನೊಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂಥದ್ದು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದನ್ನು ಬಿಟ್ಟರೆ ಯಾವುದೇ ಗೊಂದಲ ಮಾಡುವಂಥದ್ದು ಏನೂ ಇಲ್ಲ. ಅವ್ರ ನಿರ್ಧಾರ, ಅವರ ಕೊಡುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಈಗ CM ಮತ್ತೆ ಅವ್ರನ್ನ ಹೈಕಮಾಂಡ್ನ ಭೇಟಿ ಮಾಡಿ ಹೇಳುವಂಥದ್ದು, ಅವ್ರ ಗಮನಕ್ಕೆ ತರುವಂಥದ್ದು ಏನಾದ್ರು ಮಾಡಿ ಎಲ್ಲ ಮಾಡಿದ್ದೀವಿ. CM ಅವರು ಮಾತಾಡಿದ್ದೀವಿ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾವುದೇ ಗೊಂದಲ ಮಾಡುವಂಥ, ಸೃಷ್ಟಿ ಮಾಡುವಂಥದ್ದು ಯಾವುದೂ ಇಲ್ಲ. ಇದು ಪಕ್ಷಕ್ಕಾಗಿ ನಿಷ್ಠೆಯಾಗಿ ಇರ್ತೀವಿ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ. ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋ